ಕುಡೀರಿ. ಮೇಡಮ್, ಸುಮ್ಮನೆ ಹೇಳೋದಲ್ಲ, ನೀವು ತುಂಬಾ ಮುದ್ದಾಗಿ ಕಾಣ್ತಿದ್ದೀರಾ. ನೀವು ಮದ್ವೆ ಆಗೋ ಹುಡುಗ ತುಂಬಾ ಅದೃಷ್ಟ ಮಾಡಿದ್ದಾರೆ. ಅದೃಷ್ಟ ಮಾಡಿರೋದು ನನ್ ಮೊಮ್ಮಗ ಅಲ್ಲ, ಇವಳು. ನೋಡಮ್ಮ, ನೀ ಸ್ವಲ್ಪ ಹೊರ ಹೋಗು, ನಾನು ಇವಳ ಹತ್ರ ಮಾತಾಡ. ಏನಮ್ಮ, ಮದುವೆ ಹೆಣ್ಣೆ ನಿಶ್ಚಿತಾರ್ಥಕ್ಕೆ ರೆಡಿ ಆಗ್ಬೇಕಾ? ಹೌದಜ್ಜಿ. ತುಂಬಾ ಖುಷಿಯಾಗಿರ್ಬೋದಲ್ವಾ? ಅಂದ್ಕೊಂಡ್ ಕೆಲ್ಸನ ಸಾಧಿಸ್ಬಿಟ್ಟೆ ಅಂತ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲಿಂದ ಎಲ್ಲಿಗೋ ಬಂದು ಏನೇನೋ ನಾಟಕ ಮಾಡಿ ನಮ್ಮಂತವ್ರ ಮನೆ ಹುಡುಗನ್ನ ಕೊನೆಗೂ ಬುಟ್ಟಿ ಹಾಕೊಂಡು ಜೀವನಾನ ಸೆಟ್ಲ್ ಮಾಡ್ಕೊಂಬಿಟ್ಟೆ. ಜಾಣೆ ಕಣೆ ನೀನು. ನಿನ್ನನ್ನು ಹುಟ್ಟಿಸ್ದವರು ನಿನ್ ಬಗ್ಗೆ ಅದೇನ್ ಕನಸು ಕಂಡಿದ್ರೋ ಏನೋ ಗೊತ್ತಿಲ್ಲ. ಆದ್ರೆ ನನ್ ಮಗಳು ಅವಳ ಮಗನ್ ಮದ್ವೆನ ಎಂತೆಂಥವ್ರ ಜೊತೆ ಮದ್ವೆ ಮಾಡ್ಬೇಕು ಅಂತ ಕನಸು ಕಂಡಿದ್ಲು ಗೊತ್ತಾ? ನನ್ ಮಗಳು ಅವಳ ಜೀವನದಲ್ಲಿ ಯಾವ ಕೆಲ್ಸ ಕೈ ಇಟ್ರು ಸೋತವಳೇ ಅಲ್ಲ. ಆದ್ರೆ ಅವಳ ಮಗನ ವಿಚಾರದಲ್ಲಿ ಮೊದಲನೇ ಸಲ ನೀನ್ ಅವಳನ್ನ ಸೋಲ್ ಹೋಗ್ ಮಾಡ್ಬಿಟ್ಟೆ. ನೀನು ನನ್ ಮೊಮ್ಮಗನ್ ಪ್ರೀತಿಸಿದ್ದು ನನಗೇನ್ ಅಭ್ಯಂತರ ಇಲ್ಲ. ಆದ್ರೆ ಆ ಹಸೆ ಮಣೆ ಮೇಲೆ ಈ ಹೊಟ್ಟೆನ್ ಹೊತ್ಕೊಂಡ್ ಕೂರ್ತಿಯಲ್ಲ, ನನ್ ಮಗಳ ಮಾನ ಮರ್ಯಾದೆ ಏನಾಗ್ಬೇಡ? ಅಲ್ಲ, ನನ್ ಮಗಳನ್ನ ನೀ ಏನಾದ್ರೂ ಭಿಕಾರಿ ಅನ್ಕೊಂಡ್ಬಿಟ್ಟಿದೀಯಾ? ಅವಳು ಬಿಸ್ನೆಸ್ ಮ್ಯಾಗ್ನೆಟ್ ಕಣೆ. ಅಂಥ ಅವಳ ಮಗನ್ ಮದ್ವೆಗೆ ಎಷ್ಟು ಜನ ಬಂದಿರ್ತಾರೆ. ಅಲ್ಲಿ ಅವರೆಲ್ಲ ನಿನ್ನ ನೋಡಿದ್ರೆ ನನ್ ಮಗಳ ಬಗ್ಗೆ ಏನನ್ಕೋತಾರ ಹೇಳು? ಈ ಅವಮಾನನ ತಡ್ಕೊಳಕ್ ಆಗಲ್ಲ ಅಂತ ನನ್ ಮಗಳು ಎಂತೆಂಥ ದೊಡ್ಡ ವ್ಯಕ್ತಿಗಳನ್ನೆಲ್ಲ ಈ ಮದ್ವೆಗೆ ಕರ್ದೇ ಇಲ್ಲ. ಈಗ್ಲೂ ಸಿಟಿಯಿಂದ ಇಷ್ಟು ದೂರ ಬಂದು ಮದ್ವೆನ್ ಯಾಕ್ ಮಾಡ್ತಾ ಇರೋದು ಅಂತ ಗೊತ್ತಾ? ಮೀಡಿಯಾದವ್ರಿಗೆ ಗೊತ್ತಾಗ್ಬಾರ್ದು ಅಂತ. ಗೊತ್ತಾದ್ರೆ ಮರ್ಯಾದೆ ಹೋಗುತ್ತೆ ಅಂತ. ಹುಲಿ ತರ ಇದ್ದಂತ ನನ್ ಮಗಳನ್ನ ಹುಲ್ ಕಡ್ಡಿ ಮಾಡ್ಬಿಟ್ಟಿಯಲ್ಲೇ ನೀನು. ಅದು ಬಿಡು, ಹಾಳಾಗೋಗ್ಲಿ. ಆದ್ರೆ ಈಗ ನೀನ್ ನಿಶ್ಚಿತಾರ್ಥಕ್ಕೆ ರೆಡಿ ಆಗ್ತಾ ಇದೆಯಲ್ಲ, ಅದ್ರ ಸಂಪ್ರದಾಯ ಏನು ಅಂತ ನಿನಗ್ ಗೊತ್ತಿದ್ಯಾ? ನಿನ್ ಪರವಾಗಿ ನಿನ್ ಹೆತ್ತೋರು ಬೀಗರ ಜೊತೆ ತಟ್ಟೆನ ಬದ್ಲಾಯಿಸ್ಕೋಬೇಕು. ಗಂಡಿಗೆ ತವ್ರ ಮನೆ ಕಡೆಯಿಂದ ಬಂಗಾರದ ಆಭರಣಗಳನ್ನು ತೋರಿಸ್ಬೇಕು. ನಿಮ್ ಕಡೆಯಿಂದ ಯಾರ್ ಬಂದು ನಮ್ಮ ಅಥರ್ವಂಗೆ ಒಡವೆಗಳನ್ನ ಹಾಕ್ತಾರೆ? ಆ ಭೈರವಿ ಅಪ್ಪನು ದೊಡ್ಡದಾಗಿ ನಿನಗೂ ಸೇರ್ಸಿ ವರೋಪಚಾರ ಮಾಡ್ತೀನಿ ಅಂತ ಒಪ್ಕೊಂಡಿರ್ಬಹುದು. ಆದ್ರೆ ನಿಶ್ಚಿತಾರ್ಥದಲ್ಲಿ ಅವರು ಅವ್ರ ಮಗಳ ಪರವಾಗಿ ಕೂತಿರ್ತಾರೆ. ನಿನ್ ಪರವಾಗಿ ಯಾರು ಕೂತ್ಕೋತಾರೆ? ಅದು ಹಾಳಾಗೋಗ್ಲಿ. ತುಂಬಿದ ಗರ್ಭಿಣಿ ನೀನು. ಹೆರಿಗೆ ಆದ್ಮೇಲೆ ತವ್ರ ಮನೆಯಲ್ಲಿ ಬಾಣಂತನನ ಮಾಡಿಸ್ಕೊಳ್ಳೋದು ವಾಡಿಕೆ. ನಿನಗ್ಯಾವ ಮನೆ ಇದೆ?